ಹಾಯ್ ಫ್ರೆಂಡ್ಸ್, ಸಂಜೆ ಟೀ ಜೊತೆಗೆ ಬಿಸಿ ಬಿಸಿಯಾಗಿರೋ ಗರ್ಗರಿಯಾಗಿರೋ ಈರುಳ್ಳಿ ಬೊಂಡ ಇದ್ದರೆ ಆ ಮಜನೇ ಬೇರೆ. ಇವತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೋಟೆಲ್ ಸ್ಟೈಲ್ ಅಥವಾ ಸ್ಟ್ರೀಟ್ ಸ್ಟೈಲ್ನಲ್ಲಿ ಅಷ್ಟೇ ಕ್ರಿಸ್ಪಿಯಾಗಿ ಖಾರವಾಗಿ ಈರುಳ್ಳಿ ಬೊಂಡ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಈವ್ನಿಂಗ್ ಟೀ ಅಥವಾ ಕಾಫಿ ಜೊತೆ ಎಂಜಾಯ್ ಮಾಡ್ಬೋದು. ಈ ಗರ್ಗರಿಯಾಗಿರೋಂಥ ಈರುಳ್ಳಿ ಬೋಂಡ ಅಥವಾ ಪಕೋಡ ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬೇರೆ ಟೀ ಡೇ ಅಂತ, ಇಂಟರ್ನ್ಯಾಷನಲ್ ಟೀ ಡೇ ಅಂತೆ. ಬನ್ನಿ ಹೇಗೆ ನೋಡ್ಕೊಳ್ಳೋಣ ಇವತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ನಾನಿಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಓಮ್ ಕಾಳು ಮತ್ತು ಉಪ್ಪು, ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 2 ಬಟ್ಲಷ್ಟು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಷ್ಟು, 1/4 ಬಟ್ಲಷ್ಟು ಹಸಿರು ಮೆಣಸಿನ್ಕಾಯಿ, 1/4 ಬಟ್ಲಷ್ಟು ಕರ್ಬೇವಿನ ಸೊಪ್ಪು ಮತ್ತು 1/4 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ ಹಾಕ್ಕೊಂಡು ಆಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಬೇಕಾದರೆ ಮತ್ತೆ ಹಾಕ್ಕೋಬೋದು. ಇಷ್ಟು ಪ್ರಮಾಣಕ್ಕೆ ಅರ್ಧ ಸ್ಪೂನ್ ಸಾಕು. ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಈರುಳ್ಳಿಯಲ್ಲಿರುವಂಥ ನೀರು ಎರಡೂ ಸೇರಿ ಈ ನೀರನ್ನು ಬಿಟ್ಟಾಗ ನಿಮಗೆ ಈ ಮುಂದೆ ಎಷ್ಟು ನೀರು ಹಾಕಬೇಕು ಅನ್ನೋದು ಒಂದು ಅಂದಾಜು ಸಿಗುತ್ತೆ. ಈಗ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು 1/4 ಭಾಗದಷ್ಟು, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕಾದಿರೋ ಎಣ್ಣೆನ ನಾನು ಆಲ್ರೆಡಿ ಎಣ್ಣೆಲಿ ಕರಿಯೋದಕ್ಕೆ ಬಾಣಲಿಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಆ ಎಣ್ಣೆನೇ ನಾನು ಒಂದು ಸೌಟಷ್ಟು ಕಾದಿರೋ ಎಣ್ಣೆ, ಬಿಸಿ ಎಣ್ಣೆನ ಹಾಕ್ಕೊಂಡು ಈಗೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಿಟ್ಟು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಜ್ವಾನ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರ್ದಿರೋ ಎಣ್ಣೆ ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿಕೊಂಡು ನೀರು ಹಾಕ್ಕೋಬೇಕು. ಇದು ಕ್ರಿಸ್ಪಿಯಾಗಿ ನಾವು ಮಾಡಬೇಕಾಗಿರೋದು ಅತ್ತಿಕಾಯಿ ಬೋಂಡ ಅಥವಾ ಈರುಳ್ಳಿ ಬೋಂಡ. ಸೊ ಇದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಇಜ್ಜಿಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿನ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು, 3 ಟೇಬಲ್ ಸ್ಪೂನ್ ಅಷ್ಟೇ ನೀರು ಸಾಕು. ನೋಡಿಕೊಂಡು ಹಾಕ್ಕೋಬೇಕು. ನೋಡಿ ಈ ಥರ ಅದಕ್ಕೆ ಕಲಿಸ್ಕೋಬೇಕು. ನಾವೀಗ ಬಾಣಲಿನಲ್ಲಿ ಬಿಡೋದಕ್ಕೆ ಈಗ ಆಲ್ರೆಡಿ ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಫುಲ್ ಫ್ಲೇಮಲ್ಲಿ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಒಂದೊಂದಾಗಿ ನಾವು ಬೋಂಡನ್ನು ಬಿಡ್ತಾ ಬರಬೇಕು. ಇದು ಈರುಳ್ಳಿ ಜಾಸ್ತಿ ಇರೋವಂಥ ಬೋಂಡ, ಇದು ಪಕೋಡ ಅಂತಲೂ ಹೇಳ್ಬೋದು. ಇದು ಭಾಳ ರುಚಿಯಾಗಿರುತ್ತೆ. ನೋಡಿ ಈ ಥರ ಒಂದೊಂದಾಗಿ ಬಿಡಬೇಕು. ಫ್ಲೇಮ್ ಮಾತ್ರ ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾಕೆಂದರೆ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈ ಹಿಟ್ಟನ್ನು ಒಂದೊಂದೇ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ತುಂಬ ಜಾಸ್ತಿನೂ ತೊಗೋಬಾರ್ದು ಹಿಟ್ಟು, ಏಕೆಂದರೆ ಒಳಗಡೆ ಬೇಯೋದಕ್ಕೆ ಕಷ್ಟ ಆಗುತ್ತೆ. ಜಾಸ್ತಿ ಹಿಟ್ಟು ತೊಗೊಂಡ್ರೆ ಮೇಲ್ಗಡೆ ಮಾತ್ರ ಕೆಂಪಾಗಿರುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ ಹಿಟ್ಟು. ಹಾಗಾಗಿ ನೀವು ಎಷ್ಟು ಸಣ್ಣದ ಮಾಡ್ತೀರೋ ಅಷ್ಟು ರುಚಿನೂ ಕೂಡ ಇರುತ್ತೆ. ನೋಡಿ ಈಗ ಎಲ್ಲ ಕೆಂಪಾಗಿ ಹಾಕ್ತಾಯಿದೆ. ಒಂದು ಸತಿ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. 2 ನಿಮಿಷ ಆದಮೇಲೆ ನಾವು ಮತ್ತೆ ಸೌಟಲ್ಲಿ ಈ ಥರ ತಿರುಗಿಸ್ಬೇಕು. ಹೀಗೆ ಆಮೇಲೆ ಗುಳ್ಳೆಗಳೆಲ್ಲ ಕಡಿಮೆ ಆಗಿ ಈ ಥರ ತೇಲ್ಕೊಂಡು ಬರುತ್ತೆ. ಅಲ್ಲಿಗೆ ಆಯಿತು ಅಂತ ಕ್ರಿಸ್ಪಿಯಾಗಿರೋ ಅತ್ತಿಕಾಯಿ ಅಥವಾ ಬೋಂಡ ರೆಡಿಯಾಗಿದೆ. ಈಗ ಅದನ್ನು ತೆಗೆದು ಈಗ ನಾನು 2ನೇ ಬ್ಯಾಚನ್ನ ಮತ್ತೆ ಹಾಕ್ತಾಯಿದ್ದೀನಿ. ಈಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಆ ಥರ ಈರುಳ್ಳಿದು ಜಾಸ್ತಿ ಆಯಿತು ಅಂದರೆ ಬೇಕಂದರೆ ಸ್ವಲ್ಪ ಮತ್ತೆ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು. ಈ ಥರನೂ ಮಾಡ್ಕೋಬೋದು. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ. ಫಸ್ಟು ಹಾಕಿದಾಗ ಹಾಗೆ ಬಿಟ್ಟಿರಬೇಕು, ಕೈ ಆಡಿಸ್ಬಾರ್ದು. 2 ನಿಮಿಷ ಆದಮೇಲೆ ಜಾಲರಿನಲ್ಲಿ ಈ ಥರ ಕೈ ಆಡಿಸ್ಬೇಕು. ಫಸ್ಟೇ ಕೈ ಆಡ್ಸೋಕೆ ಹೋದರೆ ಅದಿನ್ನೂ ಹಿಟ್ಟು ಬೆಂದಿರಲ್ಲ, ಎಲ್ಲ ಅಂಟ್ಕೊಂಬಿಡುತ್ತೆ ಒಂದಕ್ಕೊಂದು. ಹಾಗಾಗಿ ಅದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಆಮೇಲೆ ನಾವು ಈ ಥರ ತಿರುಗಿಸ್ಬೇಕು. ನೋಡಿ ಈ ಥರ ಕೈ ಆಡ್ತಾನೇ ಇರಬೇಕು. ಕೈ ಆಡ್ತಾ ಇದ್ದರೆ ಒಂದೇ ಕಡೆ ಬಿಟ್ಬಿಟ್ರೆ ಅದು ಒಂದು ಕಡೆ ಕೆಂಪಗಾಗ್ಬಿಡುತ್ತೆ, ಇನ್ನೊಂದು ಕಡೆ ಕಲರ್ ಲೈಟ್ ಕಲರ್ ಇರುತ್ತೆ. ಎಲ್ಲ ಕಡೆನೂ ಒಂದೇ ಥರ ಗೋಲ್ಡನ್ ಕಲರ್ ಬರಬೇಕು ಅಂದರೆ ಅವಾಗ ಹಿಂಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಎಲ್ಲ ಚೆನ್ನಾಗಿ ಕರೆದು ಪೂರ್ತಿ ಆಗಿದೆ ಅಂತಂದಾಗ ಅದು ಗುಳ್ಳೆಗಳೆಲ್ಲ ಕಡಿಮೆ ಆಗಿ ಲೈಟಾಗಿ ಮೇಲೆ ತೇಲಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ಪಕೋಡ ರೆಡಿಯಾಗಿದೆ ಅಂತ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ, ಗರ್ಗರಿಯಾಗಿ ಕೂಡ ಬಂದಿದೆ. ನೋಡಿ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅಷ್ಟೇ ಸಾಫ್ಟು ಚೆನ್ನಾಗಿರುತ್ತೆ. ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈಗ ಇದು 3ನೇ ದಿಬ್ಬೆ ಅಂತೀವಲ್ಲ, ಹಾಗೆ 3ನೇ ಬ್ಯಾಚ್ ಇದು ನಾನು ಹಾಕಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಲರು ಕೂಡ ತುಂಬ ಚೆನ್ನಾಗಿ. ನಾನಿಲ್ಲಿ ಖಾರದ ಪುಡಿ ಏನೂ ಹಾಕಿಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ ಖಾರನೇ. ನೀವು ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು ಹಿಟ್ಟಿಗೆ, ಅದು ನಿಮ್ಮ ಆಪ್ಷನ್ ಅದು.
ನೋಡಿ ಈ ಥರ ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಜಾಸ್ತಿ ಹಾಕಿ ಮಾಡಿರುವಂಥ ಈರುಳ್ಳಿ ಬೋಂಡ ರೆಡಿಯಾಗಿದೆ. ಗರಿಗರಿಯಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಮೇಲೆ ಹಾಕೋದಕ್ಕೆ ನಾವು ಕರ್ಬೇವಿನ ಸೊಪ್ಪು, ಇದು ಕರ್ಬೇವಿನ ಸೊಪ್ಪು ಕರೆದಿರೋದು, ಫ್ರೈ ಮಾಡಿರೋದು ಕೆಲವರು ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಹಾಗಾಗಿ ಲಾಸ್ಟಲ್ಲಿ ಎಣ್ಣೆ ಕಾದಿರೋದಿರುತ್ತಲ್ವ ಆವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕರೆದ್ಬಿಟ್ಟು ಈ ಥರ ಹಾಕಿದ್ದೀನಿ. ಬೇಕಂದರೆ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ರ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ನೋಡಿ ಟೀ ಟೈಮ್ ಸ್ನ್ಯಾಕು ಈರುಳ್ಳಿ ಬೋಂಡ ರೆಡಿಯಾಗಿದೆ. ಗರಿಗರಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋದು ಅಳತೆ ಪ್ರಕಾರನೇ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಈ ಅಂಗಡಿನಲ್ಲಿ ಮಾಡ್ತಾರಲ್ಲ ಆ ಥರನೇ ಸೂಪರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿರೋಂಥ ಟೀ ಅಂದರೆ ಮಸಾಲ ಟೀ ಮಾಡಿಕೊಂಡು ಈ ಥರ ಪಕ್ಕದಲ್ಲಿ ಏನಾದರೂ ಒಂದು ಸ್ನ್ಯಾಕ್ ಇದ್ಬಿಟ್ರಂತೂ ಖಾರವಾಗಿರೋವಂಥ ಬೋಂಡನೋ ಬಜ್ಜಿನೋ ಈ ಥರ ಪಕೋಡನೋ ಏನಾದ್ರು ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬೇರೆ ಇಂಟರ್ನ್ಯಾಷನಲ್ ಟೀ ಡೇ ಅಂತೆ. ಟೀ ಜೊತೆಗೆ ಈ ಥರ ಪಕೋಡ ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು, ಭಾಳ ಕಡಿಮೆ ಟೈಮಲ್ಲಿ ಮಾಡ್ಬೋದು. ಮತ್ತು ಇಂಗ್ರೀಡಿಯೆಂಟ್ಸು ತುಂಬ ಜಾಸ್ತಿ ಏನು ಹಿಡಿಯೋದಿಲ್ಲ. ಅಳತೆ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಮಾಡಿದ್ರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇರಲ್ಲ. ಪಕ್ಕಾ ಹೋಟೆಲ್ ಸ್ಟೈಲಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇವತ್ತಿನ ಟೀ ಜೊತೆ ನೀವು ಎಲ್ಲ ಕಾಫಿ ಅಥವಾ ಟೀ ಜೊತೆಗೆ ಈ ಥರ ಪಕೋಡ ಅಥವಾ ಬೋಂಡನ ಮಾಡಿಕೊಂಡು ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ನ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.